ನಮಸ್ತೆ ವಿದ್ಯಾರ್ಥಿಗಳೇ. ಲೆಟ್ ಅಸ್ ಕಂಟಿನ್ಯೂ ವಿತ್ ದ 31st ಸೆಷನ್. 31ನೇ ಸೆಷನ್ ರೂಸೋಸ್ ಅವರ ಹ್ಯೂಮನ್ ನೇಚರು ಸೋಷಿಯಲ್ ಕಾಂಟ್ಯಾಕ್ಟ್ ಥಿಯರಿ ಬಗ್ಗೆ ನಾವಿವತ್ತು ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ವಾಟ್ ಈಸ್ ರೂಸೋಸ್ ಹ್ಯೂಮನ್ ನೇಚರ್? ಆಸ್ ಲೈಕ್ ಥಾಮ್ಸು ಮತ್ತು ಥಾಮಸ್ ಹಾಬ್ಸ್ ಅವರು ಮತ್ತು ಲಾಕ್ ಅವರು ಸಹ ಕೊಟ್ಟ ಹಾಗೆ ರೂಸ್ ಅವರಿಗೂ ಸಹ ಮಾನವನ ಸ್ವಭಾವದ ಬಗ್ಗೆ ಅವರದೇ ಆದಂತಹ ಒಂದು ಒಪಿನಿಯನ್ ಅದು ಇತ್ತು. ಸೊ ಅವ್ರು ಏನು ಹೇಳ್ತಾರೆ ಇಲ್ಲಿ ಅಂತ ನೋಡಬೇಕು ಅಂತಂದಾಗ, ಹಿ ಹ್ಯಾಸ್ ಗಿವನ್ ಹಿಸ್ ಮ್ಯಾನ್ ಕೈಂಡ್ ಲೈಕ್ ಹೇಗಿತ್ತು ಅಂದರೆ, ಡಿಸ್ಕೋರ್ಸ್ ಆನ್ ದ ಆರಿಜಿನ್ ಆ್ಯಂಡ್ ಫೌಂಡೇಶನ್ ಆಫ್ ದ ಇನ್ಇಕ್ವಾಲಿಟಿ ಆಫ್ ದ ಮ್ಯಾನ್ ಕೈಂಡ್ ಹಿ ಕಮ್ ಅಕ್ರಾಸ್. ಸಿವಿಲೈಸೇಷನ್ ಬ್ರಾಟ್ ಇನ್ಇಕ್ವಾಲಿಟಿ ಆ್ಯಂಡ್ ದಿ ಅದರ್ ಈವಿಲ್ಸ್ ಅಂತ ಹೇಳ್ತಾರೆ. ಆಮೇಲೆ ಪೀಪಲ್ ಹ್ಯಾವ್ ಎ ಸೆನ್ಸ್ ಆಫ್ ಫ್ರೀಡಮ್, ಎ ಫ್ಯಾಕಲ್ಟಿ for self-improvement, a natural feeling of compassion and the self-love ಎಲ್ಲನೂ ಇತ್ತು ಅಂತ ಅವ್ರ ಗಮನಕ್ಕೆ ಬರುತ್ತೆ. The key social bond has been the development of the private property. The first man who, having enclosed a piece of ground, bethought himself of saying, "This is mine," and found people simple enough to believe him, was the real founder of the civil society. ಸೊ ಇವರು ತುಂಬ ಚೆನ್ನಾಗಿಲ್ಲಿ ಹೇಳ್ತಾ ಇದ್ದಾರೆ, ಜನರಿಗೆ ಸ್ವಾತಂತ್ರ್ಯ ಅಂದರೆ ಏನು ಅಂತ ಗೊತ್ತಿದೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಅದ್ರ ಬಗ್ಗೆ ಗೊತ್ತಿದೆ, ದೇ ಹ್ಯಾವ್ ಎ ನ್ಯಾಚುರಲ್ ಫೀಲಿಂಗ್ ಆಫ್ ಕಂಪ್ಯಾಷನ್ ಎಕ್ಸ್ಪ್ರೆಸ್ ಮಾಡೋದು, ಸ್ವಪ್ರೀತಿ ಅಥವಾ ಸೆಲ್ಫ್ ಲವ್ನ ಎಕ್ಸ್ಪ್ರೆಸ್ ಮಾಡೋದೆಲ್ಲ ಅವ್ರಿಗೆ ಗೊತ್ತೇ ಇರುತ್ತೆ. ಆಮೇಲೆ ದೇ ಹ್ಯಾವ್ ಎ ಸೋಷಿಯಲ್ ಬಾಂಡ್ ಆಲ್ಸೋ ಲೈಕ್ ಡೆವಲಪ್ಮೆಂಟ್ ಆಫ್ ದಿ ಪ್ರೈವೇಟ್ ಪ್ರಾಪರ್ಟಿ. ಇದು ನಂದು ಅನ್ನತಕ್ಕಂಥದ್ದು ಅವನಿಗೆ ಬರ್ತಾ ಹೋಗುತ್ತೆ. ಈ ಸ್ಟಾರ್ಟೆಡ್ ಎಕ್ಸ್ಪ್ರೆಸ್ಸಿಂಗ್ ಇಟ್. ಸೊ ದ ಪೀಸ್ ಆಫ್ ಗ್ರೌಂಡ್, ಓಕೆ, ಇದು ತೊಗೊಂಬಿಟ್ಟಿಷ್ಟು ಜಾಗ ನಂದು ಅಂತ ಹೇಳತಕ್ಕಂಥದ್ದು. ಆ್ಯಂಡ್ ಜನ ಹಾಗೆ ಅದನ್ನೇನು ಮಾಡ್ತಾರೆ, ಅದನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಸೇ ದಟ್ ದಿಸ್ ಇಸ್ ಅ ರಿಯಲ್ ಫೌಂಡರ್ ಆಫ್ ದ ನಾಗರಿಕ ಸಮಾಜದ ಒಂದು ಮುಖ್ಯ ಫೌಂಡರ್ ಆಗುತ್ತೆ ಇದು ಈ ಘಟನೆ ಅಂತ ಹೇಳಿ ಅವರು ಒಂದು ಕೋಟನ್ನು ಕೊಟ್ಟಿದ್ದಾರೆ. ಸೊ ರೂಸೋ ಸೇಸ್ ದಟ್ ಬೇಸಿಕಲಿ ಮ್ಯಾನ್ ಈಸ್ ಎ ಗುಡ್ ಇನ್ ನೇಚರ್. ಆ್ಯಂಡ್ ಇಟ್ ಈಸ್ ಓನ್ಲಿ ದ ಆ್ಯಕ್ಷನ್ಸ್ ವಿಚ್ ಮೇಕ್ ಹಿಮ್ ವಿಕೆಡ್. ಅವರಿಗೆ ಓನ್ಲಿ ದ ಆ್ಯಕ್ಷನ್ಸ್ ಅಂತ ಹೇಳಿದಾಗ ಇಟ್ ಈಸ್ ಆ್ಯಕ್ಟಿವಿಟೀಸ್, ಓನ್ಲಿ ದ ಆ್ಯಕ್ಟಿವಿಟೀಸ್ ವಿಚ್ ಇಸ್ ಮೇಕಿಂಗ್ ಹಿಮ್ ಲೈಕ್ ವಿಕೆಡ್. ಅದರ್ವೈಸ್ ಮ್ಯಾನ್ ಇಸ್ ಎ ವೆರಿ ಗುಡ್ ಪರ್ಸನ್ ಅಂತ ಹೇಳಿಬಿಟ್ಟು ರೂಸೋ ಅವರು ಹೇಳ್ತಾ ಇದ್ದಾರೆ. ರೂಸೋ ಅವರಿಗೆ ಮನುಷ್ಯ ಬಹಳ ಒಳ್ಳೆಯ ಮನುಷ್ಯ. ಅವನನ್ನು ದುಷ್ಟವಾಗಿ ಮಾಡತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನಾವು ಅನುಸರಿಸ್ತಾ ಇರತಕ್ಕಂಥ ಕೆಲವೊಂದು ಕ್ರಮಗಳು. ಸೊ ಬಿಕಾಸ್ ಆಫ್ ದಟ್ ಓನ್ಲಿ ಹಿ ವಿಲ್ ಬಿಕಮ್ ಏನಾಗ್ತಾನೆ, ವಿಕೆಟ್ ಆಗ್ತಾನೆ. ಹಿ ಹೋಲ್ಡ್ಸ್ ದಟ್ ಮ್ಯಾನ್ ಈಸ್ ಗೌರ್ನ್ಡ್ ಬೈ ದ ಟೂ ಇನ್ಸ್ಟಿಂಕ್ಟ್ಸ್. ಸೊ ಮ್ಯಾನು ಯಾವುದಾದ್ರೂ ಎರಡು ಇನ್ಸ್ಟಿಂಕ್ಟ್ಸಲ್ಲಿ ಅವನು ನೋಡ್ತಾ ಇರ್ತಾನೆ. ಅದು ಯಾವುದ್ಯಾವುದು ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡತಕ್ಕಂಥದ್ದು ಮನುಷ್ಯನನ್ನು ಸ್ವಪ್ರೀತಿ ಮತ್ತು ಪರಸ್ಪರ ಸಹಾಯ ಅಥವಾ ಸಹಾನುಭೂತಿಯ ಎರಡು ಪ್ರವೃತ್ತಿಗಳಿಂದ ನಾವಿಲ್ಲಿ ನಿಯಂತ್ರಣವನ್ನು ಮಾಡಬಹುದು ಅಂತ ಹೇಳ್ತಾರೆ. He can be governed by the two important instincts. ಆ ಇನ್ಸ್ಟಿಂಕ್ಟ್ಸ್ ಬೇರೆ ಯಾವುದ್ಯಾವುದೂ ಅಲ್ಲ. He says that it is nothing but the self-love and the mutual aid, ಪರಸ್ಪರ ಇರತಕ್ಕಂಥ ಒಂದು ಸಹಾಯ. ಈ ಪ್ರವೃತ್ತಿಗಳಿಂದ ನಾವೇನು ಮಾಡ್ಬೋದು, ಮನುಷ್ಯನನ್ನು ನಾವು ಕಂಟ್ರೋಲ್ ಮಾಡ್ತಾ ಬರ್ಬೋದು. ಸಿಂಪತಿ, ಯಾರಿಗಾದರೂ ನೀವು ಸಹ ಏನಾದರೂ ಸಹಾಯವನ್ನು ಮಾಡಿದ್ದೀರಾ ಅಂತ ಹೇಳಿದ್ರೆ ಆ ಸಿಂಪತಿ ಅನ್ನೋದು ಯಾವಾಗಲೂ ಸಹ ನಾನು ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ದೀಸ್ ಆರ್ ದ ಸಮ್ ಆಫ್ ದ ಹ್ಯೂಮನ್ ನೇಚರ್ ವಾಟ್ ರೂಸೋ ಈಸ್ ಫೈಂಡಿಂಗ್ ಅಮಾಂಗ್ ದ ಪೀಪಲ್ ಇನ್ ದ ಸ್ಟೇಟ್ ಆಫ್ ನೇಚರ್. ಹಿಸ್ ಫಸ್ಟ್ ಪ್ರಿಫರೆನ್ಸ್ ಈಸ್ ಆಲ್ವೇಸ್ ಟು ಅಟೆಂಡ್ ಟು ಹಿಸ್ ಓನ್ ಪ್ರೆಸೆಂಟೇಷನ್. ಹಿಸ್ ಫಸ್ಟ್ ಕೇರ್ಸ್ ಆರ್ ದೋಸ್ ವಿಚ್ ಹಿ ಓಸ್ ಹಿಮ್. ಸೊ ಅವ್ರ ಫಸ್ಟ್ ಪ್ರಿಫರೆನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಸಹ ಅವನು ತನಗೆ ತಾನೇ ನೀಡಿಕೊಳ್ಳತಕ್ಕಂಥ ಒಂದು ಕಾಳಜಿ. ಓಕೆ, ಇಟ್ ಈಸ್ ಅ ಓನ್ ಪ್ರೆಸೆಂಟೇಷನ್. ಹಿಸ್ ಫಸ್ಟ್ ಕೇರ್ಸ್ ಫಾರ್ ಹಿಮ್ಸೆಲ್ಫ್, ದಟ್ ಈಸ್ ದ ಒನ್ ಥಿಂಗ್ ವಾಟ್ ಹಿ ಈಸ್ ಸೇಯಿಂಗ್. ಸೊ ಅವನಿಗೆ ತನಗೆ ತಾನೇ ನೀಡತಕ್ಕಂಥ ಒಂದು ಕಾಳಜಿ ಅಂತ ಹೇಳ್ತಾರೆ. ಜೊತೆಗೆ ವ್ಯಕ್ತಿಯ ದೃಷ್ಟಿಕೋನದಿಂದ ಕಡಿಮೆ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಎರಡನೆಯ ತ್ವರಿತ ಚಿಂತನೆಯೂ ಸಹ ಬಹಳ ಮಹತ್ವವನ್ನು ಪಡ್ಕೊಂಡಿರುತ್ತೆ ಅಂತ ರೂಸೋ ಅವರು ಹೇಳ್ತಿದ್ದಾರೆ. ಹಿಸ್ ಫಸ್ಟ್ ಪ್ರಿಫರೆನ್ಸ್ ಈಸ್ ಆಲ್ವೇಸ್ ಟು ಅಟೆಂಡ್ ಹಿಸ್ ಓನ್ ಪ್ರೆಸೆಂಟೇಷನ್. The second instinct thought less significant from the individual's point of view. The view is also vital and prompts us to do more good than harm. So
ಅವ್ರೇನು ಹೇಳ್ತಿದ್ದಾರೆ, ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಒಳ್ಳೆಯದನ್ನು ಹಾನಿಗಿಂತ ಹೆಚ್ಚು ಒಳ್ಳೆಯದನ್ನು ಮಾಡೋದಕ್ಕೆ ನಮ್ಗೆ ಇದೆಲ್ಲನೂ ಸಹ ಏನು ಮಾಡುತ್ತೆ, ಪ್ರೇರಣೆಯನ್ನು ಕೊಡ್ತಾ ಹೋಗುತ್ತೆ. ಸೊ ತ್ವರಿತವಾಗಿರತಕ್ಕಂಥ ಚಿಂತನೆ ಅನ್ನೋದು ಸಹ ಇಲ್ಲಿ ಇರಬೇಕಾಗತ್ತೆ. ಇನ್ಸ್ಟಿಂಕ್ಟ್ ಥಾಟ್ಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್, ಸೊ ದಟ್ ಇಟ್ ಈಸ್ ಏಬಲ್ ಟು ರೆಡ್ಯೂಸ್ ದ ಹಾರ್ಮ್ಸ್. ಏನೇ ಒಂದು ತೊಂದರೆ ಆಗೋದ್ರಿಂದ ಅದನ್ನು ನಾವು ತಡಿತಾ ಹೋಗ್ಬೋದು. ಹೆಚ್ಚು ಒಳ್ಳೆಯದನ್ನು ಮಾಡೋದಕ್ಕೆ ಇದು ನಮಗೆ ಪ್ರೇರಣೆಯನ್ನು ಕೊಡ್ತಾ ಇರುತ್ತೆ. ಆದರೆ ಈ ಪ್ರವೃತ್ತಿ ಯಾವಾಗಲೂ ಘರ್ಷಣೆಗೆ ಒಳಗಾಗುವ ಸಾಧ್ಯತೆಗಳಿರುತ್ತೆ ಅಂತ ಅವರು ಒಪ್ಕೊಂಡಿರ್ತಾರೆ. ಈ ಘರ್ಷಣೆಯ ಆತ್ಮಸಾಕ್ಷಿ ಎಂದು ಕರೆಯಲ್ಪಡುವ ಮತ್ತೊಂದು ಪ್ರವೃತ್ತಿಗೆ ಇದು ಕಾರಣ ಆಗ್ತಾ ಹೋಗುತ್ತೆ. He admits that there are always possibilities of these instincts coming into clash. So, this clash gives rise to another instinct known as conscience. ಸೊ ಈ ಕ್ಲಾಶಸ್ ಈ ಪ್ರವೃತ್ತಿ ಯಾವಾಗಲೂ ಸಹ ಘರ್ಷಣೆಗೆ ಒಳಗಾಗ್ತಾ ಇರುತ್ತೆ. ಈ ಘರ್ಷಣೆಗೆ ಒಳಗಾಡತಕ್ಕಂಥದ್ದನ್ನು ನಾವೇನಂತ ಕರಿತೀವಿ, ಇನ್ನೊಂದಕ್ಕೆ ಅದು ಅವಕಾಶವನ್ನು ಮಾಡಿಕೊಡುತ್ತೆ. ದಟ್ ಈಸ್ ನನ್ನದರದಂತೆ ಕಾನ್ಸೆನ್ಸ್ ಇರತಕ್ಕಂಥ ಆತ್ಮ ಸಾಕ್ಷಿ. ಸೊ ದಿಸ್ ಕಾನ್ಸೆನ್ಸ್ ಹೆಲ್ಪ್ಸ್ ಇನ್ ರಿಸಾಲ್ವಿಂಗ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಫಸ್ಟ್ ಟು ಇನ್ಸ್ಟಿಂಕ್ಟ್ಸ್. ಈ ಆತ್ಮಸಾಕ್ಷಿ ಏನಾಗುತ್ತೆ, ಮೊದಲ ಎರಡು ನಿದರ್ಶನಗಳ ನಡುವಿನ ಸಂಘರ್ಷವನ್ನು ಪರಿಹರಿಸೋದಕ್ಕೆ ಇದು ಸಹಾಯವನ್ನು ಮಾಡ್ತಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ಹ್ಯೂಮನ್ ನೇಚರ್. ವಾಟ್ ಹೀ ಸೇಸ್ ದಟ್ ಯಾವ ಥರ ಮನುಷ್ಯನ ಪ್ರವೃತ್ತಿ ಇರುತ್ತೆ, ಅವನು ಹೇಗಿರ್ತಾನೆ, ಯಾವುದರಿಂದ ಅವನು ಯಾವುದನ್ನು ನಾವು ಗೌರ್ನ್ ಮಾಡಬೇಕಾಗುತ್ತೆ. ಆಲ್ ದೀಸ್ ಥಿಂಗ್ಸ್ ಹಿ ಹ್ಯಾಸ್ ಎಕ್ಸ್ಪ್ಲೈನ್ಡ್, ಬಟ್ ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ಹಾಬ್ಸ್ ಅವರು ಮತ್ತು ಲಾಕ್ ಅವ್ರಿಗೆ ಕೊಟ್ಟಿರೋದಕ್ಕಿಂತ ಭಿನ್ನವಾಗಿದೆ. ಆ್ಯಂಡ್ ಪ್ರೆಸೆಂಟ್ ಸಿಚುವೇಶನ್ಗೆ ಅಫ್ಕೋರ್ಸ್ ನಾವು ಇದೇ ಥರ ಪ್ರೆಸೆಂಟ್ ಸಿಚುವೇಶನ್ ಇದೆ ಅಂತ ನಾವು ಒಪ್ಕೊಳ್ಳೇಬೇಕಾಗತ್ತೆ. ವಾಟ್ ಈಸ್ ದ ಸ್ಟೇಟ್ ಆಫ್ ನೇಚರ್? ಪ್ರಕೃತಿ ಅಥವಾ ಅಲ್ಲಿನ ಒಂದು ಸ್ಟೇಟ್ ಆಫ್ ನೇಚರ್ ಅನ್ನೋದು ಹೇಗಿತ್ತು? ನಿಸರ್ಗ ಹೇಳ್ಬೋದು ನೀವು, ನೈಸರ್ಗಿಕವಾಗಿದ್ದಂತಹ ಒಂದು ರಾಜ್ಯ ಹೇಗಿತ್ತು ಅಂತಲೂ ನಾವು ತೆಗೆದುಕೊಳ್ಬೋದು. ರೂಸೋಸ್ ವ್ಯೂಸ್ ಆನ್ ದ ಸ್ಟೇಟ್ ಆಫ್ ನೇಚರ್ ಆರ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದ ವ್ಯೂಸ್ ಎಕ್ಸ್ಪ್ರೆಸ್ಡ್ ಬೈ ದ Hobbes and Locke. I just mentioned about it. According to him, in the state of nature, all men were equal and lived a peaceful life. And there was joint ownership of all the property and people led a very simple and natural life. ಸೊ ಇವರು ಅಭಿಪ್ರಾಯಗಳು ಭಿನ್ನವಾಗಿದೆ ಅಂತ ನನಗಾಗಲೇ ಹೇಳಿದೆ. ಅದೇ ರೀತಿಯಾಗಿ ಪ್ರಕೃತಿಯ ಸ್ಥಿತಿಯಲ್ಲಿ ಅವರ ಪ್ರಕಾರ ಎಲ್ಲ ಪುರುಷರ ಸಮಾನರು ಮತ್ತು ಶಾಂತಿಯುತ ಜೀವನವನ್ನು ನಡೆಸಿದ್ದಾರೆ. ಅಂದರೆ ಎಲ್ಲರೂ ಜನ, ಇಟ್ ಇಸ್ ನಾಟ್ ಆಲ್ ಮೆನ್, ದೇ ಹ್ಯಾವ್ ರಿಯಲಿ ಲೆಡ್ ಎ ಪೀಸ್ಫುಲ್ ಆ್ಯಂಡ್ ಎ ಈಕ್ವಲ್ ಲೈಫ್. ದೇರ್ ವಾಸ್ ಜಾಯಿಂಟ್ ಓನರ್ಶಿಪ್ ಆಫ್ ಆಲ್ ದಿ ಪ್ರಾಪರ್ಟಿ. ಏನು ಪ್ರಾಪರ್ಟಿ ಅನ್ನೋದೆಲ್ಲ ಇತ್ತು ಅದೆಲ್ಲ ಜಾಯಿಂಟ್ ಓನರ್ಶಿಪ್. ಇಂಥವ್ರದ್ದು ಇಷ್ಟು ಅಂತ ಏನೂ ಇರಲಿಲ್ಲ, ಎಲ್ಲನೂ ಎಲ್ಲರಿಗೂ ಸೇರಿದ್ದು ಅನ್ನೋಂಗೆ ಇತ್ತು. ಬಹಳ ಸರಳವಾಗಿರತಕ್ಕಂಥ ಜೀವನವನ್ನು ಅವರು ನಡೆಸ್ತಾ ಇದ್ರು. ನೈಸರ್ಗಿಕವಾಗಿರತಕ್ಕಂಥ ಜೀವನವನ್ನು ಜನ ನಡೆಸ್ತಾ ಇದ್ರು. ಆ್ಯಂಡ್ in plenty and the institutions of private property had not yet come into existence. ಸೊ ಅಷ್ಟೊತ್ತಿಗಾಗಲೇ ಸಾಕಷ್ಟು ಅಥವಾ ಖಾಸಗಿ ಆಸ್ತಿಯ ಸಂಸ್ಥೆ ಅನ್ನತಕ್ಕಂಥದ್ದು ಇನ್ನೂ ಅಸ್ತಿತ್ವಕ್ಕೆ ಬಂದಿರೋದಿಲ್ಲ. ಜನರು ಹೇಗಿರ್ತಾರೆ ಅಂದರೆ ಸಂತೋಷದ ಮತ್ತು ನಿರಾಂತಕದ ಯಾವುದೇ ರೀತಿಯ ಆತಂಕ ಅನ್ನೋದು ಇರಲಿಲ್ಲ. ಪೀಪಲ್ ರಿಯಲಿ ಲೆಡ್ ಎ ವೆರಿ ಹ್ಯಾಪಿ ಆ್ಯಂಡ್ ದ ಕೇರ್ ಫ್ರೀ ಲೈಫ್, ಬಿಕಾಸ್ ಆಸ್ ಲಾಂಗ್ ಆಸ್ ಯು ಹ್ಯಾವ್ ಎ ಪ್ರಾಪರ್ಟಿ ವಿತ್ ಯು ಆ್ಯಂಡ್ ಇಫ್ you have a more desires of having many more, so only at that time you have to care for your own life, because anybody can snatch, because everybody's desire will become the same. When everything has been distributed to everyone very equally and everybody is taking use of it, at that time there is no question of any kind of worries. So though it was a period of peace, the people were not very organized. ಇದೆಲ್ಲ ಈ ಥರ ಇದ್ದರೂ ಸಹ ತುಂಬ ಶಾಂತಿಯುತವಾಗಿರತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದರು. ಅಂದರೆ ಜನರು ಸಂಘಟಿತರಾಗಿರಲಿಲ್ಲ, ಅದಕ್ಕೆ ಅವರು ಯೋಚನೆಯನ್ನು ಮಾಡಿರಲಿಲ್ಲ. ದೇರ್ ವಾಸ್ ನೋ ಕ್ವಶನ್ ಆಫ್ ಎನಿ ಆರ್ಗನೈಸೇಷನ್. ದ ಮ್ಯಾನ್ ವಾಸ್ ಲೀಡಿಂಗ್ ಸಾಲಿಟರಿ ಹ್ಯಾಪಿ ಫ್ರೀ ಆ್ಯಂಡ್ ಇಂಡಿಪೆಂಡೆಂಟ್ ಲೈಫ್. ದೇರ್ ವಾಸ್ ನೋ ಲಾ, ನೋ ಮೊರಾಲಿಟಿ. ಅವರು ಎಲ್ಲ ಜನರು ಸಹ ತುಂಬ ಸಂತೋಷವಾಗಿರತಕ್ಕಂಥ, ಮುಕ್ತವಾಗಿದ್ದಂತಹ, ಸ್ವತಂತ್ರವಾಗಿದ್ದಂತಹ ಜೀವನವನ್ನು ನಡೆಸ್ತಾ ಇದ್ದರು. ಆದರೆ ಯಾವುದೇ ಕಾನೂನು ಇರಲಿಲ್ಲ, ಮೊರಾಲಿಟಿನೂ ಅಲ್ಲಿ
ಇರಲಿಲ್ಲ. ದೇರ್ ವಾಸ್ ನೋ ಲಾ ಆ್ಯಂಡ್ ದೇರ್ ವಾಸ್ ನೋ ಮೊರಾಲಿಟಿ. ಬಟ್ ಆಫ್ ಕೋರ್ಸ್ ದೋ ದೇರ್ ವಾಸ್ ಎನ್ absence ಆಫ್ ದಿ ಲಾ and the morality, people used to lead a very happy, free and independent life. To quote Rousseau again, what he says, see these two first paragraphs, it is only one quotation. What does he says about the state of nature? ಇವೆರಡನ್ನೂ ಪ್ಯಾರಾಗ್ರಾಫ್ ಒಂದಕ್ಕೆ ಬರುತ್ತೆ. ಹಾಗಾಗಿ ಇಮಿಡಿಯೇಟ್ ಕಾಮ ಮೇಲ್ಗಡೆ ಪ್ರಾರಂಭ ಆಗಿದೆ, ಸೆಕೆಂಡ್ ಪ್ಯಾರಾ ಎಂಡಲ್ಲಿ ಕೊನೆ ಆಗ್ತಾ ಇದೆ. ಓಕೆ, ಸೊ ವಾಟ್ ವಾಸ್ ಹಿಸ್ ಒಪಿನಿಯನ್? So long as men remained content with rustic hearths and confined themselves to such hearths as did not require several hands, they lived free, healthy and happy lives so long as their nature allowed, and as they continued to enjoy the pleasure of mutual and independence. The moment one man began, fine, let me explain this. How was the state of nature on those days? ಮತ್ತೊಮ್ಮೆ ನಾವಿಲ್ಲಿ ನೋಡ್ತಾ ಹೋಗಬೇಕು ಅಂತ ಹೇಳಿದಾಗ, ಹಳ್ಳುಗಾಡಿನ ಗುಡಿಸಲುಗಳಿಂದ ಅವರು ಹೇಗಿದ್ರು ಅಂತಂದರೆ, ಅವರ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ಬಹಳ ತೃಪ್ತಿಕರವಾಗಿತ್ತು. ಸೊ ದೇ ರಿಯಲಿ ಹ್ಯಾಡ್ ಎ ವೆರಿ ಕನ್ಫೈನ್ಡ್ ದೆಮ್ಸೆಲ್ಸ್ ಟು ಸಚ್ ಆ್ಯನ್ ಆರ್ಟ್, ದೇ ಡಿಡ್ ನಾಟ್ ರಿಕ್ವೈರ್ಡ್ ಸೆವರಲ್ ಹ್ಯಾಂಡ್ಸ್. ತುಂಬ ಜನ ಅವ್ರಿಗೆ ಬೇಕಾಗಿರಲಿಲ್ಲ. ಬಹಳ ದೇ ವರ್ ವೆರಿ ಹ್ಯಾಪಿ, ದೇ ವರ್ ವೆರಿ ಪೀಸ್ಫುಲ್ ಆ್ಯಂಡ್ ಆಲ್ಸೋ ಹೆಲ್ದಿ ಆಲ್ಸೋ. ಯಾವ ಥರ ಅವ್ರಿಗೆ ಹೇಗೆ ನೇಚರು ಇರೋದಕ್ಕೆ ಅನುಮತಿಯನ್ನು ಕೊಡ್ತಿದ್ರು, ಜೀವನವನ್ನು ಕೊಡ್ತಿತ್ತು, ಅದನ್ನೆಲ್ಲ ಅವ್ರು ಬಹಳ ಖುಷಿಯಿಂದ ಅನುಭವಿಸ್ತಾ ಇದ್ರು. ಮತ್ತು ಹಲವಾರು ಕೈಗಳ ಅಗತ್ಯ ಅನ್ನೋದು ಅವ್ರಿಗಿರಲಿಲ್ಲ. ಕಲೆಗಳಿಗೆ ತಮ್ಮನ್ನು ತಾವು ಸೀಮಿತಗೊಳಿಸುವವರೆಗೂ ಸಹ ಅವರು ತಮ್ಮ ಸ್ವಭಾವವನ್ನು ಅನುಮತಿಸುವವರೆಗೂ ಸಹ ಉಚಿತವಾಗಿದ್ದಂತಹ ಆರೋಗ್ಯಕರ ಸಂತೋಷದ ಜೀವನವನ್ನು ಅವರು ನಡೆಸ್ತಾ ಇದ್ರು ಮತ್ತು ಪರಸ್ಪರರ ಆನಂದವನ್ನು ಅವರು ಅನುಭವಿಸ್ತಾನೆ ಇದ್ರು. ಇದು ಅವರ ಸ್ವಾತಂತ್ರ್ಯ ಅಂತರದ ಒಂದು ರೀತಿಯ ಅವಲಂಬನೆ. ಸೊ ದೇ ರಿಯಲಿ ಹ್ಯಾಡ್ ದಿಸ್ ಮ್ಯೂಚುವಲ್ ಇಂಡಿಪೆಂಡೆನ್ಸ್ ಆನ್ ಆಲ್. ಸೊ ದ ಮೊಮೆಂಟ್ ಒನ್ ಮ್ಯಾನ್ ಬಿಗ್ಯಾನ್ ಟು ಸ್ಟ್ಯಾಂಡ್ ಇನ್ ನೀಡ್ ಆಫ್ ದಿ ಹೆಲ್ಪ್ ಆಫ್ ಅನದರ್, ಫ್ರಮ್ ದ ಮೊಮೆಂಟ್ it appeared advantageous to anyone to have a provisions for two. Equality disappeared, property was introduced, work became indispensable, and the vast forest became smiling fields, which man had to water with the sweat of his brows, and where slavery and misery were soon seen to germinate and grow up with the crops. ಈ ಥರ ಮೊದಲನೇದಾಗಿ ನಾವು ಹೇಳಿದ್ದ ನಂತರ ಮತ್ತೊಂದು ರೀತಿಯ ಒಂದು ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ಮನುಷ್ಯ ಆದವನು ಆದರೆ ಈ ಥರ ಅವಲಂಬನೆ ಪರಸ್ಪರ ಫಸ್ಟ್ ಹೇಳಿದ್ವಲ್ಲ, ಮ್ಯೂಚುವಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ಇಂಟರ್ಡಿಪೆಂಡೆನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದರ ನಂತರ ಇಂಡಿಪೆಂಡೆನ್ಸ್ ಅಷ್ಟೇ ಬಂದಿದೆ, ಇಂಟರ್ಡಿಪೆಂಡೆನ್ಸು ಸಹ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಪ್ಲೆಜರ್ ಆಫ್ ಮ್ಯೂಚುವಲ್ ಅಂತ ಹೇಳಿದ ತಕ್ಷಣ ಇಟ್ ಈಸ್ ಡಿಪೆಂಡೆನ್ಸಿ, ಇಂಡಿಪೆಂಡೆನ್ಸಿ ಹೋಗುತ್ತೆ, ಡಿಪೆಂಡೆನ್ಸಿ ಅನ್ನೋದು ಬರಲೇಬೇಕು. ಮ್ಯೂಚುವಲ್ ಅಂತ ಹೇಳಿದಾಗ ಅದು ಬರುತ್ತೆ. ಇನ್ನೊಬ್ಬರ ಸಹಾಯದ ಅವಶ್ಯಕತೆ ನಿಲ್ಲಿಸೋದಕ್ಕೆ ಪ್ರಾರಂಭಿಸಿದ ಕ್ಷಣದಿಂದ ಏನಾಗ್ತಾ ಹೋಗುತ್ತೆ, ಎರಡೂ ಸಮಾನವಾದ ಕಣ್ಮರೆಯಾದ ಆಸ್ತಿಗೆ ನಿಬಂಧನೆಗಳನ್ನು ಹೊಂದಿರೋದು ಯಾರಿಗಾದರೂ ಅನುಕೂಲಕರವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಕೆಲಸ ಅನಿವಾರ್ಯ ಆಗುತ್ತೆ. ವಿಶಾಲವಾಗಿದ್ದಂತಹ ಅರಣ್ಯ ಅದು ಕ್ಷೇತ್ರಗಳಾಗಿ ಮಾರ್ಪಡ್ತಾ ಹೋಗುತ್ತೆ. ಯಾವ ಮನುಷ್ಯನು ಏನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಆಗ್ತಾ ಹೋಗುತ್ತೆ. ಹುಬ್ಬುಗಳ ಅಂದರೆ ಅವರು ಹಿಲ್ ಸ್ಟಾರ್ಟೆಡ್ ಸ್ವೆಟ್ಟಿಂಗ್, ನೀರು, ಅಲ್ಲಿ ಗುಲಾಮಗಿರಿ, ದುಃಖ ಇವೆಲ್ಲನೂ ಸಹ ಬೆಳೆಯೋದಕ್ಕೆ ಆರಂಭ ಆಗ್ತಾ ಹೋಗುತ್ತೆ. ಮತ್ತು ಬೆಳೆಗಳೊಂದಿಗೆ ಬೆಳೆಯಲು ಶೀಘ್ರವಾಗಿಯೂ ಸಹ ಇವೆಲ್ಲನೂ ಕಂಡು ಬರ್ತಾ ಹೋಗುತ್ತೆ. ಇದ್ದಂತಹ ಈ ನೇಚರು ಯಾವಾಗ ಮನುಷ್ಯ ಇನ್ನೊಬ್ಬರ ಮೇಲೆ ಅವಲಂಬಿತನಾಗ್ತಾ ಹೋಗ್ತಾನೋ, ಆ ಅವಲಂಬಿತ ಯಾವುದಕ್ಕೆ ನಮಗೆ ದಾರಿಯನ್ನು ಮಾಡಿಕೊಡ್ತಿದೆ ಅಂತ ಹೇಳಿದ್ರೆ, ಇದು ಈಕ್ವಾಲಿಟಿ ಡಿಸಪಿಯರ್ಡ್ ಆಗಿಬಿಡುತ್ತೆ, ಪ್ರಾಪರ್ಟಿ ಇಂಟ್ರಡ್ಯೂಸ್ ಮಾಡ್ತಾರೆ, ವರ್ಕ್ it became very indispensable. The forest has become small fields. They started working in the fields, and they started, if they want to water, they had to water for the fields. And you could see the slavery word has been introduced here. So this is a situation of the state of nature, how the entire changes has been happened in a period. Thus we find the Rousseau envisages two stages of the state of nature, namely the pre-property state and the post-property state. While the pre-property state of nature was an ideal stage, the post-property state of nature was totally reached. So we come across here, we know first paragraph goes to pre-property, the second paragraph comes to ಮೇಲ್ಗಡೆ ಇರತಕ್ಕಂಥದ್ದು.
ಮೇಲ್ಗಡೆ ಇರತಕ್ಕಂಥ ಫಸ್ಟ್ ಪ್ರಾಪರ್ಟಿನ ಅಂದರೆ ಪ್ಯಾರಾಗ್ರಾಫ್ನ ನೀವು ಪ್ರೀ ಪ್ರಾಪರ್ಟಿಗೆ ಎಕ್ಸಾಂಪಲಿಗೆ ಕೋಟ್ ಮಾಡ್ಬೋದು, ಸೆಕೆಂಡ್ ಪ್ಯಾರಾಗ್ರಾಫ್ನ ನೀವು ಪೋಸ್ಟ್ ಪ್ರಾಪರ್ಟಿಗೆ ಇಲ್ಲಿ ಕೋಟ್ ಮಾಡ್ತಾ ಬರ್ಬೋದು. ಓಕೆ, ಸೊ ವೈಲ್ ದ ಆಮೇಲೆ ಅದೇನಾಗ್ತಾ ಹೋಗುತ್ತೆ ಪೋಸ್ಟ್ ಪ್ರಾಪರ್ಟಿ, ಅದು ಏನಾಗುತ್ತೆ ಸ್ಟೇಟ್ ಆಫ್ ನೇಚರ್ ಅನ್ನೋದು ಬಹಳ ದರಿದ್ರದ ಸ್ಥಿತಿಗೆ ಅಂತ ಇವರು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವು ಪದವನ್ನು ಬಳಸೋದು ಬೇಡ ಎಕ್ಸಾಮಿನೇಷನಲ್ಲಿ. ಸ್ಟೂಡೆಂಟ್ಸ್ ಬಿ ವೆರಿ ಕೇರ್ಫುಲ್ ವೈಲ್ ರೈಟಿಂಗ್ ದ words and all. I am referring one Kannada textbook for this, so in that they have given, but I am requesting all of you not to use such words. ಓಕೆ, ಸೊ ಆ ಸ್ಥಿತಿ ಅನ್ನೋದು ಬಹಳ ಕೆಟ್ಟದಾಗಿತ್ತು ಅಂತ ನಾವು ಬೇಕಾದರೆ ಇಲ್ಲಿ ಬಳಸಬಹುದು. ಸೊ ವಾಟ್ ಡು ವಿ ಸೇ ಇನ್ ದ ಕನ್ಕ್ಲೂಷನಲ್ಲಿ ಕೊನೆಯಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ರೂಸೋ ಈಸ್ ಇನ್ ಫ್ಯಾಕ್ಟ್ ಬೋತ್ ಎ ಕ್ರಿಟಿಕ್ ಅಂಡ್ ಅನ್ ಅಡ್ವೊಕೇಟ್ ಆಫ್ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ. ಇವರು ಏನಾಗಿರ್ತಾರೆ ಅಂತ ಹೇಳಿದ್ರೆ ವಿಮರ್ಶಕನೂ ಆಗಿರ್ತಾರೆ, ಸಾಮಾಜಿಕ ಗುತ್ತಿಗೆ ಸಿದ್ಧಾಂತದ ಪ್ರತಿಪಾದಕರೂ ಆಗಿದ್ದಾರೆ. ದ ಸಿಸ್ಟಮ್ ರೂಸೋ ಸೀಸ್ as the solution to overcome a corrupt society is at the same time vague and it is unalterable ಅಂತ ಹೇಳ್ತಿದ್ದಾರೆ. ಸೊ ದ ಸೊಲ್ಯೂಷನ್ ಟು ಓವರ್ಕಮ್ ಎ ಕರಪ್ಟ್ ಸೊಸೈಟಿ ಈಸ್ ದ ಸೇಮ್ ಟೈಮ್ ಅದನ್ನು ಹಾಗೇನೇ ನಾವು ಮಾಡ್ತಾ ಹೋಗೋದು. ಇಟ್ ಲುಕ್ಸ್ ವೆರಿ ವೇಗ್, ದರ್ ಇಸ್ ನೋ ಕ್ಲಾರಿಫಿಕೇಶನ್ಸ್. ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥದ್ದು ಅವರು ನಮಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಅದು ಬಹಳ ಅಸ್ಪಷ್ಟವಾಗಿರುತ್ತೆ, ಇದು ಸಮಸ್ಯಾತ್ಮಕವಾಗಿದೆ. ಇಟ್ ಈಸ್ ವೆರಿ ಪ್ರಾಬ್ಲಮ್ಯಾಟಿಕ್. as Rousseau fails to give us practical examples of how to apply ಈ ಸೋಷಿಯಲ್ ಕಾಂಟ್ರಾಕ್ಟ್. ಅವ್ರು ಪ್ರಾಕ್ಟಿಕಲ್ ಆಗಿ ನಮ್ಗೆ ಹೇಳಲಿಲ್ಲ ಸೋಷಿಯಲ್ ಕಾಂಟ್ರಾಕ್ಟಿನ ಯಾರ ಮಧ್ಯೆ ಹೇಗೆ ಏನು ಮಾಡ್ಕೊಳ್ಬೇಕು ಅಂತ ಹೇಳಲಿಲ್ಲ. ಹಾಗಾಗಿ ಇಟ್ ಲುಕ್ಸ್ ವೆರಿ ಪ್ರಾಬ್ಲಮ್ಯಾಟಿಕ್. ಇಟ್ ಈಸ್ ದೇರ್ ಫಾರ್ ಅನ್ಕ್ಲಿಯರ್ ಹೌ ಇಟ್ ಕುಡ್ ಫಂಕ್ಷನ್ ಇನ್ ಪ್ರಾಕ್ಟೀಸ್. ಫರ್ದರ್ ಮೋರ್ ಇಟ್ ಸೀಮ್ಸ್ ಸ್ಟ್ರೇಂಜ್ ದ್ಯಾಟ್ ಇಟ್ ಕೆನಾಟ್ ಬಿ ಚೇಂಜ್ಡ್. ಇದನ್ನು ಮತ್ತೆ ನಾವು ಬಹಳ ಹೇಗೆ ಎಷ್ಟು ವಿಫಲ ಆಗಿದೆ ಅಂತ ಹೇಳಿದ್ರೆ ಅದನ್ನು ಹೇಗೆ ಆಚರಣೆ ಮಾಡಬೇಕು, ಹೇಗೆ ಕಾರ್ಯನಿರ್ವಹಿಸಬೇಕು ಸಾಮಾಜಿಕ ಒಪ್ಪಂದವನ್ನು ಅಂತ ಅವರೆಲ್ಲೂ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಮಾನವ ಕುಲ ವಿಕಸನಗೊಳ್ಳಬಹುದು ಅದನ್ನು ಒಪ್ಕೊಂಡಿದ್ದಾರೆ, ಅದನ್ನು ಪರಿಗಣಿಸಿದ್ದಾರೆ, ಅದನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರೋದು ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಮತ್ತೊಂದು ಕಡೆಗೆ ಅವನನ್ನು ತುಂಬ ಅಕ್ಷರಶಃ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಬಹಳ ಮುಖ್ಯ. ರಾಜಕೀಯ ಬಲದ ಸತ್ಯಗಳಿಗಿಂತ ಆಧಾರದ ಮೇಲೆ ಮಾನವ ಸ್ಥಿತಿ ಸಾಮಾನ್ಯಕರಣಗಳಿಗಿಂತ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಸಾರ್ವತ್ರಿಕ ತತ್ವಗಳನ್ನು ರಚಿಸಿರೋದು ಅವನ ಒಂದು ವಿಧಾನನೂ ಆಗಿದೆ. ಸೊ ವಾಟ್ ಎಲ್ಸ್ ಇಟ್ ಸೀಮ್ಸ್ ಸ್ಟ್ರೇಂಜ್ ದಟ್ ಇಟ್ ಕೆನಾಟ್ ಬಿ ಚೇಂಜ್ಡ್ ಕನ್ಸಿಡರಿಂಗ್ ದ್ಯಾಟ್ he seems to acknowledge the mankind can evolve. ಮತ್ತೊಂದು ಕಡೆ ಇಟ್ ಈಸ್ ಇಂಪಾರ್ಟೆಂಟ್ ನಾಟ್ ಟು ಟೇಕ್ ಹಿಮ್ ಟು ಲಿಟ್ರಲಿ. ಆಫ್ಟರ್ ಆಲ್ his mentioned is to create concrete and universal principles from generalizations of the human condition based less on facts than the political right. ಸೊ ಇದೆಲ್ಲ ಹೇಗಿದೆ ಅಂತ ಹೇಳಿದ್ರೆ ಅದು ಲೆಸ್ ಆನ್ ಫ್ಯಾಕ್ಟ್ಸ್ ಮೇಲೆ ಅವರು ತುಂಬ ಕಡಿಮೆ ಕೊಟ್ಟಿದ್ದಾರೆ. ಬಟ್ ಹಿ ಸ್ಪೀಕ್ಸ್ ಮಚ್ ಆ್ಯಂಡ್ ಮೋರ್ ಆನ್ ದಿ ಪೊಲಿಟಿಕಲ್ ರೈಟ್. ರೂಸೋ ಆನ್ ದ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ. According to Rousseau, the contract is thus finalized. Each of us puts his person and all his power in common under the supreme direction of the general will and our corporate capacity. We receive each member as an individual part of the whole. So, at once in place of the individual personality of each contracting party, this act of associating creates a moral and collective body composed of many members as the assembly contains, like votes and receiving from his act its unity, its common identity, its life, and it will yet each person in the state possesses equal and inalienable position of the sovereignty of the whole. So here what is happening ಏನಾಗ್ತಾ ಇದೆ ಅಂತ ಹೇಳಿದಾಗ he is also further he says, what does he says, I'll tell you now. So according to Rousseau, he says that it is finalized, each of us puts his person. ಇವರು ಏನು ಹೇಳ್ತಿದ್ದಾರೆ ಅಂತಂದರೆ ವ್ಯಕ್ತಿ ಸಮಾಜಕ್ಕೆ ಪ್ರತಿಯೊಂದಕ್ಕೂ ಸಹ ಶರಣಾಗುವಂತೆ ಮಾಡಲ್ಪಟ್ಟಿದ್ದಾನೆ. ಆದರೆ ಸಮಾಜದ ಸದಸ್ಯನಾಗಿ ಅವನು ಶರಣಾದದ್ದನ್ನು ಮರಳಿ ಪಡಿತಾನೆ, ಈ ಅರ್ಥದಲ್ಲಿ ಅವನು ಸೋತಿರೋದಿಲ್ಲ. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಓಕೆ, ಸೆಕೆಂಡ್ ಪಾಯಿಂಟ್ ವಾಟ್ ಡಸ್ ಹಿ ಸೇಸ್ ಇಸ್, ವ್ಯಕ್ತಿಯು ತನ್ನ ಎಲ್ಲ ಹಕ್ಕುಗಳನ್ನು ಯಾವುದೇ ವ್ಯಕ್ತಿಗೆ ಒಪ್ಪಿಸ್ತಾ ಇಲ್ಲ. ಈಸ್ ನಾಟ್ ಗಿವಿಂಗ್ ಟು ಯಾವುದೇ ಒಬ್ಬ ವ್ಯಕ್ತಿಗೆ ಅವನಿಗೆ ಒಪ್ಪಿಸ್ತಾ ಇಲ್ಲ. ಆದರೆ ಅವನು ಸ್ವತಃ ಒಂದು ಭಾಗವಾಗಿರುವ ದೇಹಕ್ಕೆ ಒಪ್ಸೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾನೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ದ ಫೀಚರ್ಸ್ ವಾಟ್ ಐ ಆಮ್ ಸೇಯಿಂಗ್ ಅಬೌಟ್. ಸೊ ಬಿಫೋರ್ ದಟ್ ಇದಿಷ್ಟು ಆದಮೇಲೆ ಮುಂದೆ ಇರತಕ್ಕಂಥದ್ದು ಅಕಾರ್ಡಿಂಗ್ ಟು ರೂಸೋ, ವಾಟ್ ಎವರ್ ಐ ಸೆಡ್ ಜಸ್ಟ್ ನೌ, ಇಟ್ ಹ್ಯಾಸ್ ಬಿನ್ ರೂಸೋ ವಿಚ್ ಹ್ಯಾಸ್ ಬಿನ್ ಸೋಷಲೈಸ್ಡ್ ಅಥವಾ ಫೈನಲೈಸ್ಡ್ ಅಂತ ಏನೆಲ್ಲ ಹೇಳಿದ್ದೀನಿ ಇದರಲ್ಲಿ, ಇವನ್ನೆಲ್ಲನೂ ಸಹ ನೋಡ್ತಾ ಇದ್ದಾಗ ಜನರಲ್ ವಿಲ್ ಅನ್ನೋದು ಇಂಪಾರ್ಟೆಂಟ್ ಅಂತ ತೋರಿಸ್ತಾ ಹೋಗುತ್ತೆ.
ಅದೇ ರೀತಿಯಾಗಿ ಇಂಡಿವಿಜುವಲ್ ಪರ್ಸನಾಲಿಟಿ ಆಫ್ ಈಚ್ ಕಾಂಟ್ರಾಕ್ಟಿಂಗ್ ಪಾರ್ಟಿ ಆ್ಯಂಡ್ ಹೌ ದ ಎಂಟೈರ್ ಅಸೋಸಿಯೇಟಿಂಗ್ ಕ್ರಿಯೇಟ್ಸ್ ದ moral and the collective body also we can come across here, and the role and the role of the members in the assembly votes, and also his common identity, life, etc. has been discussed in the Rousseau social contract theory. So these things you are going to learn in the future session also. So here finally what I can say here, Rousseau merges the individual completely in the state and creates a political society which is based on the consent of all the members. ನಾನು ಆಗಾಗಲೇ ಹೇಳ್ದಂಗೆ ಅವ್ರೇನು ಮಾಡಿದ್ದಾರೆ, ಇಂಡಿವಿಜುವಲ್ ಕಂಪ್ಲೀಟ್ಲಿ ಅವರೇ ಮರ್ಜ್ ಮಾಡಿಬಿಡ್ತಾರೆ, ಪೊಲಿಟಿಕಲ್ ಸೊಸೈಟಿಗೆ ಹೆಚ್ಚಿನ ಒಂದು ಪ್ರಾಮಿನೆನ್ಸ್ನ ಕೊಡ್ತಿದ್ದಾರೆ. ಹೀಸ್ ಕಾಂಟ್ರಾಕ್ಟ್ ಈಸ್ ಡಬಲ್ ಸೈಡೆಡ್. ಹೀಸ್ ಇಂಡಿವಿಜುವಲ್ ಆಸ್ ಎ ಪಾರ್ಟ್ ಆಫ್ ದಿ ಸಾವರಿನ್ ಈಸ್ ಬೌಂಡ್ ಟು ಅದರ್ ಇಂಡಿವಿಜುವಲ್ಸ್, ಆ್ಯಂಡ್ ಆಸ್ ಎ ಪಾರ್ಟ್ ಆಫ್ ದ ಸ್ಟೇಟ್ ಹಿ ಈಸ್ ಬೌಂಡ್ ಟು ದ ಸಾವರಿನ್. ದಿಸ್ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಎರಡೂ ಕಡೆನೂ ದ್ವಂದ್ವ ಆಗಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಐ ಆಮ್ ಸಾರಿ, ದ ಪಿಕ್ ಇಸ್ ರಿಯಲಿ ವೆರಿ ಬ್ಲರ್ ಹಿಯರ್. ಸೊ ದ ಫೀಚರ್ಸ್ ನನಗಾಗಲೇ 3 ಕನ್ನಡದಲ್ಲಿ ಹೇಳಿದ್ದೀನಿ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್, ದ ಇಂಡಿವಿಜುವಲ್ ಈಸ್ ಮೇಡ್ ಟು ಸರೆಂಡರ್ ಎವ್ರಿಥಿಂಗ್ ಟು ದ ಸೊಸೈಟಿ ಬಟ್ ರಿಸೀವ್ಸ್ ಬ್ಯಾಕ್ ವಾಟ್ ಹಿ ಸರೆಂಡರ್ಸ್ ಆಸ್ ಎ ಮೆಂಬರ್ ಆಫ್ ದ ಸೊಸೈಟಿ. ಸೊ ಇನ್ ದಿಸ್ ಸೆನ್ಸ್ ಹಿ ಈಸ್ ನಾಟ್ ಎ ಲೂಸರ್ ಬಟ್ ಎ ಗೈನರ್. ಆಮೇಲೆ ದ ಇಂಡಿವಿಜುವಲ್ ಸರೆಂಡರ್ಸ್ ಆಲ್ ದ ರೈಟ್ಸ್ ನಾಟ್ ಟು ಎನಿ ಇಂಡಿವಿಜುವಲ್ ಬಟ್ ಟು ಎ ಬಾಡಿ ಆಫ್ ವಿಚ್ ಹಿ ಹಿಮ್ಸೆಲ್ಫ್ ಎ ಪಾರ್ಟ್. ನೆಕ್ಸ್ಟ್ ಈಸ್ the contract gives rise to an organic society. It is a moral being possessing its own life, will and entity. Rousseau calls it public person. The contract leads to material and moral transformation of the individual. ಸೊ ನಾನು ಆಗಲೇ ಒಂದು 3 ಪಾಯಿಂಟನ್ನು ಕನ್ನಡ ಮಕ್ಕಳಿಗೆ ಹೇಳಿದ್ದೆ. ನೆಕ್ಸ್ಟ್ ಕೊನೆಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ರೂಸೋ ಇದನ್ನು ಸಾರ್ವಜನಿಕ ವ್ಯಕ್ತಿ ಅಂತ ಹೇಳಿವ್ರನ್ನ ಕರೀತಾರೆ. ಒಪ್ಪಂದ ಅನ್ನೋದು ವ್ಯಕ್ತಿಯ ವಸ್ತು ಮತ್ತು ನೈತಿಕ ಪರಿವರ್ತನೆಗೆ ಕಾರಣ ಆಗ್ತಾ ಹೋಗುತ್ತೆ. Finally, in the place of the individual personality of each contracting party, this act of associating creates a moral and the collective body composed of many members, as the assembly contains votes and receiving from his act its unity, its common identity. And he also merges the individual completely in the state, creates a political society, and this is based on the consent, that is opinion of the people, that you have to give their agreement ಅಥವಾ ಒಪ್ಪಿಗೆ ಅಂತ ಹೇಳ್ಬೋದು. ಆಲ್ ದ ಮೆಂಬರ್ಸ್, ಹಿಸ್ ಕಾಂಟ್ರಾಕ್ಟ್ ಈಸ್ ಡಬಲ್ ಸೈಡೆಡ್. ಎರಡು ಕಡೆ ಆಗ್ತಿದ್ದೇನೆ, ಈ ಕಡೆ ಸ್ಟೇಟ್ಗೆ, ಇನ್ನೊಂದು ಕಡೆ ಯಾವುದಕ್ಕೆ, ಸರ್ಕಾರಕ್ಕೆ ಅಂತ ನೀವು ಹೇಳ್ಬೋದು. ಓಕೆ, ಸೊ ಇನ್ ಕನ್ಕ್ಲೂಷನ್, ರೂಸೋ ಈಸ್ ಇನ್ ಫ್ಯಾಕ್ಟ್ ಬೋತ್ ದಿ ಕ್ರಿಟಿಕ್ ಆ್ಯಂಡ್ an advocate of social contract theory. Throughout his work, he considers society to have corrupted mankind, and most of all, he rejects Hobbes' idea of an absolute leviathan. ಸೊ ಫೈನಲಿ ಏನನ್ನ ಹೇಳ್ಬೋದು, ಪ್ರತಿ ಗುತ್ತಿಗೆ ಏನದು ಅಂದರೆ ಕಾಂಟ್ರಾಕ್ಟ್ ಪಕ್ಷದ ಒಂದು ವೈಯಕ್ತಿಕ ವ್ಯಕ್ತಿತ್ವದ ಸಾಂದಲ್ಯ ಒಕ್ಕೂಟವನ್ನು ಅನೇಕ ಸದಸ್ಯರನ್ನ ಒಳಗೊಂಡಂತಹ ನೈತಿಕ ಮತ್ತು ಸಾಮಾಜಿಕ ಒಂದು ಸಂಸ್ಥೆ ಅಥವಾ ಬಾಡಿ ಇಟ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್. ಏಕೆಂದರೆ ಅಲ್ಲಿ ಅಸೆಂಬ್ಲಿ ಮತಗಳನ್ನು ಒಳಗೊಂಡಿರುತ್ತೆ, ಅವರ ಕಾರ್ಯದಿಂದ ನಡೀತಾ ಹೋಗಬೇಕು, ಏಕತೆ ಸಾಮಾನ್ಯದ ಗುರುತು ಅನ್ನೋದು ಆಗ್ತಾ ಹೋಗುತ್ತೆ. ಅಂದರೆ ದ ಇಂಡಿವಿಜುವಲ್ ಹ್ಯಾಸ್ ಟು ಬಿ ಟೋಟಲಿ ಅವನು ರಾಜ್ಯದಲ್ಲಿ ವಿಲೀನ ಆಗ್ತಾ ಹೋಗಬೇಕು. ಎಲ್ಲ ಸದಸ್ಯರ ಒಪ್ಪಿಗೆ ಆಧಾರದ ಮೇಲೆ ರಾಜಕೀಯ ಸಮಾಜವನ್ನು ಸಹ ರೂಸೋ ಅವರು ಸೃಷ್ಟಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವನ ಒಪ್ಪಂದ ದ್ವಿಮುಖ ಆಗಿದೆ. ಸೊ ಫೈನಲಿ ರೂಸೋ ವಾಸ್ತವವಾಗಿ ವಿಮರ್ಶಕ ಮತ್ತು ಸಾಮಾಜಿಕ ಗುತ್ತಿಗೆಯ ಸಿದ್ಧಾಂತದ ಪ್ರತಿಪಾದಕನೂ ಆಗಿರ್ತಾರೆ. ತನ್ನ ಕೆಲಸದ ಉದ್ದಕ್ಕೂ ಸಮಾಜವು ಮಾನವ ಕುಲಗಳನ್ನು ಭ್ರಷ್ಟಗೊಳಿಸ್ತಿದೆ ಅಂತ ಹೇಳಿ ಪರಿಗಣಿಸ್ತಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಸಂಪೂರ್ಣ ಲೆವಿಥನ್ ಎಂಬ ಹಾಬ್ಸ್ನ ಕಲ್ಪನೆಯನ್ನು ಸಂಪೂರ್ಣವಾಗಿ ಇವರು ತಿರಸ್ಕರಿಸ್ತಾ ಇದ್ದಾರೆ. So okay students, I think I have to stop here. In the next sessions I will take up about Rousseau's general will. ಸೊ ಅದಾದಮೇಲೆ ಫೈನಲ್ ಆಗಿ ರೂಸೋ ಅವ್ರದ್ದು ಒಂದು ಕನ್ಕ್ಲೂಡಿಂಗ್ ವೀಡಿಯೋಸ್ನೂ ಸಹ ಇರುತ್ತೆ. ಅದು ಯು ಕ್ಯಾನ್ 33ನೇ ಸೆಷನ್ನಲ್ಲಿ ನೀವು ಅದನ್ನು ಕಾಣ್ತೀರಾ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆರ್ ಈಸ್ ನೋ ಡೌಟ್ಸ್ ಅಟ್ ಆಲ್. ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಐ ಥಿಂಕ್ ಯು ಪೀಪಲ್ ಕ್ಯಾನ್ ರೆಫರ್ ದ ಬುಕ್ಸ್. ಹಾಬ್ಸ್ ಲಾ, ರೂಸೋ ಅವ್ರದ್ದು ಪುಸ್ತಕಗಳನ್ನು ಸಹ, ಪ್ರೇಮ್ ಅರೋರಾ ಅವ್ರ ಪುಸ್ತಕವನ್ನು ಸಹ ನಾನು ಇಲ್ಲಿ ರೆಫರ್ ಮಾಡಿದ್ದೀನಿ. ಐ ಹ್ಯಾವ್ ರೆಫರ್ಡ್ ಸಮ್ ಅದರ್ ಬುಕ್ಸ್ ಆಲ್ಸೋ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ನೋ ಮಚ್ ಆ್ಯಂಡ್ ಮೋರ್ ಅಬೌಟ್ ದೀಸ್ ಪೊಲಿಟಿಕಲ್ ಥಿಂಕರ್ಸ್, ಹಾಬ್ಸ್ ಲಾ, ರೂಸೋ ಅವ್ರು ತಿಳ್ಕೊಳ್ಬೇಕು ಅಂತ ಹೇಳಿದರೆ ನೀವು ಮತ್ತಷ್ಟು ಪುಸ್ತಕಗಳನ್ನು ಓದ್ಬೋದು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯು ವಿಲ್ ಆಲ್ಸೋ ಗೆಟ್ ದ ಬುಕ್ಸ್ ಆನ್ ಇವರು ಡಾಕ್ಟರ್ ಕೆ ಜೆ ಸುರೇಶ್ ಸರ್ ಅವರು ಬರೆದಿರತಕ್ಕಂಥ ಪುಸ್ತಕಗಳನ್ನು ರೆಫರ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.